ಚಾನಲ್. ಸೊ ಇವತ್ತು ಆಫ್ಟರ್ ಎಷ್ಟೊಂದು ಮಂತ್ಸ್ ಆದಮೇಲೆ ಈಗ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಹೆಂಗೆ ಹೋಗ್ತಾ ಇದ್ದೀವಿ ಎಲ್ಲ ಈ ವ್ಲಾಗಲ್ಲಿ ನೋಡಿರುತ್ತೆ. ಸೊ ಇವಾಗ ಟೈಮ್ ಬಂದು 6-7. ಸೊ ನಾವೀಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಸೊ ನೆಕ್ಸ್ಟ್ ಎಲ್ಲೂ ಹೋಗೋಣ ಅಂತ ನೋಡೋಣ. ಸೊ ಗೈಸ್, ಈಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸೊ ಈಗ ಅಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಟ್ರೈನ್ ಅಲ್ಲಿ ನಾವು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಬೇಕು. ಸೊ ಗೈಸ್, ಯಾರ್ಯಾರು ಬರ್ತಾರೆ ಎಲ್ಲ ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಲೆಟ್ಸ್ ಗೋ ಗೈಸ್. ಈಗ ನಾವು ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಸೊ ನಾನು ಬೇಸಿಕಲಿ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದು. ಬಟ್ 3-4 ಟೈಮ್ಸ್ ಹೋಗಿದ್ದೀನಿ. ಸೊ ಇವಾಗ ಯಾರ್ಯಾರಿದ್ದಾರೆ ಅಂತ ನನ್ನ ಜೊತೆ ನೋಡ್ತೀರಲ್ಲ. ಸೊ ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂದರೆ, ಸೊ ಇವರು ನಮ್ಮ ಅತ್ತೆ ಗೈಸ್, ಹಾಯ್ ಮಾಡಿ. ಸೊ ಇವರು ಇನ್ನೊಂದು ಅತ್ತೆ, ಹಾಯ್ ಮಾಡಿ ಬ್ಲಾಗ್ಗೆ. ಫ್ರೆಂಡ್ಸ್ ಅನ್ಬೇಕಾ? ಸೊ ಇಲ್ಲಿ ನೋಡಿ ಗೈಸ್, ಸಾನು ಹಾಯ್ ಮಾಡು, ಬಾಯ್ ಮಾಡು. ಸೊ ಗೈಸ್, ನಮ್ಮಮ್ಮನೂ ಇದ್ದಾರೆ. ಬಟ್ ನಮ್ಮಮ್ಮ ಎಲ್ಲೋಗಿದ್ದಾರೋ ನನಗೆ ಗೊತ್ತಿಲ್ಲ. ಸೊ ನಮ್ಮಮ್ಮ ಬಂದು ನಮ್ಮಮ್ಮನೂ ತೋರಿಸ್ತೀನಿ ಗೈಸ್. ಸೊ ಆಮೇಲೆ ಗೋಯಿಂಗ್ ಟ್ರೈನ್ ಅಷ್ಟೇ ಗೈಸ್. ನಮ್ಮಮ್ಮ ಬಂದರು, ಹಾಯ್ ಹೇಳಮ್ಮ. 7:20 ಆಗಿದೆ ಗೈಸ್. ಸೊ ಈಗ ಟ್ರೈನ್ ನೋಡ್ತಾ ಇದೆ ಗೈಸ್. ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಎಲ್ಲರೂ. ಸೊ ಗೈಸ್, ನಾವೀಗ ಮಂತ್ರಾಲಯ ರೀಚ್ ಆಗಿದ್ದೀವಿ ಗೈಸ್. ಸೊ ಟೈಮ್ ಬಂದು 3:10 ಆಗಿದೆ ಗೈಸ್. ಸೊ ನಾನು ನಿದ್ದೆನೇ ಮಾಡಿಲ್ಲ ಗೈಸ್. ಅಲ್ಲಿ ನಿದ್ದೆನೇ ಬಂದಿಲ್ಲ ಅಂದರೆ ಫುಲ್ ಸೆಕೆ ಆಗ್ತದೆ ಅಲ್ಲಿ. ಸೊ ಟ್ರೈನಲ್ಲಿ ನಿದ್ದೆ ಬಂದಿಲ್ಲ. ನಾನು ಮಲಗಿದೆ 20 ಮಿನಿಟ್ಸ್ ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ಟಿತ್ತು. ಸೊ ಹಂಗೆ ಎದ್ದು ಬಂದುಬಿಟ್ಟೆ. ಸೊ ಹೆವಿ ಟಯರ್ಡ್ ಆಗ್ತಿದೆ ಗೈಸ್. ಹೋಗಬೇಕು, ಬೇಗ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಬೇಕು. ಮಲ್ಗಾದ್ಮೇಲೆ ಎದ್ದು ದರ್ಶನ ಮಾಡೋಕ್ಕೆ ಹೋಗಬೇಕು ಗೈಸ್. ಸೊ ಅವರೇನೋ ಇವಾಗ ಟೀ ಕುಡಿತಾರಂತೆ, ಅವ್ರು ಟೀ ಕುಡೀಲಿ. ನಾನು ಕುಡಿಯೋಣ ಇದ್ದೀನಿ ಗೈಸ್. ಟೀ ಎಲ್ಲ ಕುಡಿಯಲ್ಲ, ನೋಡ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಅಲ್ಲಿ ಇವರು ಟೀ ಕುಡಿತಾ ಇದ್ದಾರೆ. ಹೆಂಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ಚೆನ್ನಾಗಿದೆ. ನಮ್ಮಮ್ಮ ಅಂತೂ ಎಷ್ಟಿದೆ ಮಾಡಿದ್ರು ಗೊತ್ತಾ ಗೈಸ್. ಹೆಂಗಿದೆ ಕಾಫಿ? ಹೆಂಗಿದೆ ಕಾಫಿ ಅಮ್ಮ? ಹೆಂಗೈತೆ ಕಾಫಿ? ನೋಡಿ ಗೈಸ್, ಎಲ್ಲ ಕುಡಿತವ್ರೆ. ನಾನೆಲ್ಲ ಕುಡಿಯೋದೇ ಇಲ್ಲ ಗೈಸ್. ಕುಡಿಯೋದೇ ಇಲ್ಲ. ಕುಡಿತಾಳೆ ಗೈಸ್. ಅಮ್ಮ ಏನ್ ಹೇಳ್ತಾರೆ? 4 ಅಂತ ಗೈಸ್. ಯಾರು ಕುಡಿಯೋಕ್ಕಾಗುತ್ತೆ ಗೈಸ್? ಇದೆಲ್ಲ ಕಟ್ ಮಾಡ್ಬಿಡ್ತೀನಿ. ಏನೇನೋ ಕಟ್ ಮಾಡ್ಬಿಡ್ತೀನಿ ಗೈಸ್. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ದೇವ್ರಿಗೆ, ಐ ಮೀನ್ಸ್ ಟೆಂಪಲ್ಗೆ. ಆ್ಯಂಡ್ ಇದು ಸುತ್ತಾನು ಇದಿದೆ ಅಂದರೆ ಹೆಂಗೆ ಅದು ಸ್ಟೋರಿ ಎಲ್ಲ ಇದೆ ರಾಘವೇಂದ್ರ ಸ್ವಾಮಿದು. ಮತ್ತು ಅದರ ಫ್ಲ್ಯಾಗ್ಸ್ ಎಲ್ಲ ಇದೆ. ಸೊ ಏನಕ್ಕೆ ಹಾಕಿದ್ದಾರೆ ಅಂದರೆ, ಈಗ ಆ್ಯಕ್ಚುಲಿ ಇವತ್ತೇ ಇನ್ಸನ್ ಸ್ಯಾಟರ್ಡೆ ಅಲ್ವ. ಸೊ ಇವತ್ತು ರಾಘವೇಂದ್ರ ಸ್ವಾಮಿದು ಲೈಕ್ ಜನ್ಮದಿನ ಅಂತ ಆಚರಿಸ್ತಾರೆ ಇವತ್ತು. ಸೊ ಅದಕ್ಕೆ ಇವತ್ತು ಅವ್ರ ಬರ್ಡೇ ಅಂತ ಲೈಟಿಂಗ್ಸ್ ಎಲ್ಲ ಹಾಕಿರೋದು. ಸೊ ಸೂಪರ್ ಟಯರ್ಡ್ ಗೈಸ್. ಸೊ ಈಗ ಹೋಗಿ ರೂಮ್ಗೆ ಹೋಗಿ ಮಲ್ಕೊಬೇಕು ಗೈಸ್. ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ರೂಮ್ಗೆ ಹೋಗಿ ಅಲ್ಲಿ ಮೀಟಿವ್ ಗೈಸ್. ಟಯರ್ಡ್ ಆಗಿದ್ದೀನಿ ಗೈಸ್. ಸೊ ನೀವು ಮಲ್ಕೊಂಬಿಟ್ರೆ ಸಾಕು ಅನಿಸ್ತಾ ಇದೆ. ಸೊ ನಾನು ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ.
ಸೊ ಈಗ ಬಂದು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅಂದರೆ ಇಲ್ಲಿ ಏನಂದರೆ ಸಖತ್ ಸೆಕೆ ಆಗ್ತಾಯಿದೆ, ನೈಟ್ ಟೈಮಲ್ಲೂ ಫುಲ್ ಸೆಕೆ ಆಗ್ತಾಯಿದೆ ನಮಗೆಲ್ಲ. ಆ್ಯಂಡ್ ಫ್ಯಾನ್ ಇಲ್ಲಾಂದರೆ ಇರೋಕ್ಕಾಗ್ತಿಲ್ಲ ಗೈಸ್ ಇಲ್ಲಿ. ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ನೀನು ಹಾಯ್ ಮಾಡ. ನೋಡಿ ಗೈಸ್ ಎಲ್ಲ ರೆಡಿಯಾಗಿ ಬಿಟ್ಟಿದ್ದಾರೆ ಗೈಸ್. ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಅದು ನೈಟ್ ಇದು ಇಲ್ಲಿ ಯಾವುದೋ ಒಂದು ದೇವರಿದೆ, ಕಾಣಿಸ್ತಾ ಇದೆಯಾ? ಹಾಂ, ಇದು ಬಂದರೆ ಫಸ್ಟ್ ರಾಯರ ದರ್ಶನಕ್ಕೆ ಮುಂಚೆ ಮಂಚಲಮ್ಮನ ದರ್ಶನ ಮಾಡಬೇಕು ಅಷ್ಟೇನಾ? ಗೈಸ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಿಡಿದೆ, ಸೊ ಅದನ್ನು ಹಾಕಿದ್ದೀನಿ ನೋಡಿ, ದೇವಸ್ಥಾನದ್ದು ಹೊರ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ. ಗೈಸ್ ನಾವು ಅವಾಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದಿದ್ವಿ. ತಿರುಪತಿಯಿಂದ ಶೇಷ ವಸ್ತ್ರ ಬಂದಿತ್ತು, ಸೊ ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ, ಸೊ ಅದನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲಿ ಹೋಗ್ತಾ ಇದೀವಿ? ಮೊಯೆ ರೀ ಇಂಥದೆಯಾ ಎಲ್ಲಿ ಹೋಗ್ತಾ ಇದೀವಿ? ಬಿಚ್ಚಾಲೆ ಹಾಯ್ ಮಾಡು. ಓಕೆ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನಾವಿವಾಗ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಗೈಸ್. ಸೊ ಗೈಸ್ ಯಾವ ರೇಂಜಿಗೆ ಸೆಕೆ ಆಗ್ತಾ ಇದೆ ಅಂದರೆ ಯಪ್ಪ, ಅದು ಬೇರೆ ಅಲ್ಲಿ ಸುಡ್ತಿದೆ. ನಾವು ಅಲ್ಲಿ ನಡ್ಕೊಂಬರ್ತಾ ಇದೆ, ಸುಡ್ತಿದೆ ಗ್ರಾನೈಟು. ಸೊ ಹೆವಿ ಸೆಕೆ ಆಗ್ತಾಯಿದೆ ಗೈಸ್. ನೀರಂತೂ ಎಷ್ಟು ಕುಡ್ತಿದ್ದೀನಿ ಅಂದರೆ ನನಗೆ ಹೋಗ್ತಿಲ್ಲ. ನಾನು ಬೆಂಗಳೂರಿನಾಗ ಇಷ್ಟು ಕುಡಿಯೋದೇ ಇಲ್ಲ ಗೈಸ್, ಅಷ್ಟು ಕುಡ್ದಿದ್ದೀನಿ. ಸೊ ತುಂಬ ಸೆಕೆ ಅಂದರೆ ಸೆಕೆ ಗೈಸ್. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಬಿಚ್ಚಾಲಯ ಅಂತ ಇದೆ ಒಂದು ಪ್ಲೇಸು, ಅದು ರಾಘವೇಂದ್ರ ಸ್ವಾಮಿಯವರ ಮನೆ, ಅಲ್ಲಿ ಅದೆಲ್ಲ ಇದೆ. ಅದಾದಮೇಲೆ ಪಂಚಮುಖಿ ಹೋಗ್ತೀವಿ ಗೈಸ್. ಸೊ ಇನ್ನೊಂದ್ಸತಿ ತೋರಿಸ್ತೀವಿ ನೋಡಿ. ಸೊ ಗೈಸ್ ಈಗ ಹೋಗಿ ತಿರ್ಗಾ ವಾಪಸ್ ಬಿಚ್ಚಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಸಿ ಯು. ಸೊ ಗೈಸ್ ನಾವು ಈಗ ಬಿಚ್ಚಾಲಯಕ್ಕೆ ಬಂದಿದ್ದೀವಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇದು ತುಂಗಭದ್ರಾ ನದಿಯಲ್ಲಿ ನಮಗೆ ಇಲ್ಲಿವರೆಗೂ ಇತ್ತು ಗೈಸ್, ಅಷ್ಟುವರೆಗೂ ಇತ್ತು ನೀರು. ಈ ಸತಿ ನೀರೇ ಇಲ್ಲ ಗೈಸ್, ನೀರೇ ಇಲ್ಲ ಗೈಸ್. ಅಲ್ಲಿ ಅಷ್ಟಷ್ಟು ಅಲ್ಲಷ್ಟು ಆ ಥರ ಇದೆ ಗೈಸ್. ಬಟ್ ಲಾಸ್ಟ್ ಟೈಮ್ ಬಂದಾಗ ನಮಗೆ ಹೇಳಿದರು ಮೊಸಳೆ ಇದೆ ಹಂಗೆ ಬಟ್ ಎಲ್ಲೋಗಿರುತ್ತೋ ಮೊಸಳೆ ಸತಿ ಅಂತ ನಮಗೆ ಗೊತ್ತಿಲ್ಲ. ಸೊ ಬಟ್ ಏನು ಗೊತ್ತಾ ಗೈಸ್, ಇಲ್ಲಿ ಸಖತ್ ಒಂಥರ ತಣ್ಣಕ್ಕಿದೆ. ಬಟ್ ಬೇರೆ ಕಡೆ ಫುಲ್ ಒಂಥರ ಬಿಸಿಲು ಬಟ್ ಸಖತ್ ಕೂಲಾಗಿದೆ ಗೈಸ್. ಸೊ ನೋಡಿ ಗೈಸ್, ಇದು ಒಂದಿದೆ. ಆಮೇಲೆ ಇಲ್ಲಿ ಏನೋ ಒಂದು ಶಿವ ಮತ್ತು ಶಿವಲಿಂಗ ಇದೆ. ಆಮೇಲೆ ಇಲ್ಲಿ ಬಸವಣ್ಣ ಇದ್ದಾರೆ. ಓಕೆ ನೆಕ್ಸ್ಟು ಹಾಗೆ ಸ್ಟ್ರೈಟ್ ಹೋದರೆ ಇದು ಆ್ಯಕ್ಚುಲಿ ಬಿಚ್ಚಾಲಯ. ಸೊ ನೋಡಿ ಗೈಸ್. ಸೊ ಗೈಸ್ ಇದು ದೇವಸ್ಥಾನ ಬಂದ್ಬಿಟ್ಟು ಬಿಚ್ಚಾಲಮ್ಮದು. ಆ್ಯಕ್ಚುಲಿ ಅವರು ಗ್ರಾಮ ದೇವತೆ. ಐಸ್ ಕ್ರೀಮ್ ತಿಂತವ್ರೆ, ನಾನು ಫುಲ್ ಹೆಲ್ದಿ ಬಟರ್ ಮಿಲ್ಕ್ ಕುಡಿತಾ ಇದ್ದೀನಿ ಗೈಸ್. ಇವ್ರ ಥರ ಐಸ್ ಕ್ರೀಮ್ ತಿನ್ನೋದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಇವ್ರ ಥರ ಐಸ್ ಕ್ರೀಮ್ ತಿನ್ನೋದು. ಸೊ ಗೈಸ್ ಈಗ ನಾವು ಪಂಚಮುಖಿ ಅದೇನೋ ಟೆಂಪಲ್, ಪಂಚಮುಖಿ ಅಂತ ಅದೋ ಒಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಬಂದಿದ್ದೀವಿ ಗೈಸ್. ಸೊ ಅಲ್ಲಿ ಪ್ರಾಬಬ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ಹಿಡಿಯಲ್ಲ ಬಿಡಿ ಆಂಟಿ.
ನೋಡಿ ಗೈಸ್, ನಮ್ಮ ಸಿಸ್ಟರ್ ಹಾಯ್ ಮಾಡಿ, ಹಾಯ್ ಮಾಡಿ. ನಿಮ್ಮ ಫ್ರೆಂಡ್ ಅಲ್ವಾ? ನೋಡು ನಿಮ್ಮ ಫ್ರೆಂಡು. ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಅಲ್ಲಪ್ಪ. ನನ್ನ ತಳ್ಳಾಕ್ಬಿಡ್ತಾರೆ. ನನ್ನ ಫ್ರೆಂಡ್ಸ್ ಅಂತೂ ಒಬ್ಬರು ಇಲ್ಲ ಗೈಸ್, ಎಲ್ಲ ಇವ್ರ ಫ್ರೆಂಡ್ಸೇ ನೋಡ್ಕೊಳ್ಳಿ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ಅಲ್ಲಿ ಫೋಟೋ ಮತ್ತು ವಿಡಿಯೋ ಪ್ರಾಹಿಬಿಟೆಡ್ ಆಗಿದೆ. ಸೊ ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮತ್ತು ಫೋಟೋ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿ ಪಂಚಮುಖಿ ಹನುಮಾನ್ ಟೆಂಪಲ್ ಅದೇ ಅಲ್ಲಿ ಹೇಳೋಕ್ಕಾಗಿಲ್ಲ. ಬಟ್ ಇವಾಗ ಗೊತ್ತಾಯ್ತು ನನಗೆ, ಪಂಚಮುಖಿ ಹನುಮಾನ್ ಟೆಂಪಲ್ ಅಂತೆ ಗೈಸ್. ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಪ್ಲೇಸು, ಇದು ಆ್ಯಕ್ಚುಲಿ ಬಂದುಬಿಟ್ಟು ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿ ಅವರು ಇದ್ದಿದ್ದ ಮನೆ, ನೀವು ನೋಡ್ಬೋದು. ನೋಡಿ ಗೈಸ್, ನನ್ನ ಸ್ಪೆಕ್ಸ್ ದೇವಿದ್ದಾರೆ ನೋಡಿ ಗೈಸ್. ನನ್ನ ಸ್ಪೆಕ್ಸ್ ತಾನೇ ಇದು, ಏನ್ ದೇವಿದ್ಯಾ? ನನ್ನ ಸ್ಪೆಕ್ಸ್ ಗೈಸ್. ನಿನ್ ಮನ್ಸ್ ಮಾಡ್ಕೊಂಡು ಹೇಳ್ಬಿಡಿ ನಿಮ್ಮ ಸ್ಪೆಕ್ಸ್ ಅಂತ. ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಕಟ್ ಮಾಡೋಣ ಗೈಸ್. ಇವಾಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆರಾಧನೆ ಟೈಮಲ್ಲಿ ಮತ್ತು ಜನ್ಮದಿನ ಅಂತೆಲ್ಲ ಮಾಡ್ತಾರೆ ಅಲ್ವಾ ರಾಘವೇಂದ್ರ ಸ್ವಾಮಿಗೋಸ್ಕರ. ಸೊ ಆ ಟೈಮಲ್ಲಿ ಇದೆಲ್ಲ ಯೂಸ್ ಮಾಡ್ತಾರೆ, ಮತ್ತು ಈ ಜಾತ್ರೆ ಟೈಮಲ್ಲಿ. ಸೊ ಇದೆಲ್ಲ ಅದಕ್ಕೇ ಯೂಸ್ ಮಾಡ್ತಾರೆ. ಸೊ ಅಷ್ಟೇ ಗೈಸ್. ಇದು ಬಂದುಬಿಟ್ಟು ನೈಟ್ ಟೈಮ್ ಹೆಂಗೆ ಕಾಣುತ್ತೆ ಆಚೆ ಕಡೆಯಿಂದ ಟೆಂಪಲ್ಲು ಅಂತ. ಸೊ ನೋಡಿ ಗೈಸ್, ಆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್. ದೇವಸ್ಥಾನ ಖಾಲಿಯಾಗಿದೆ ಗೈಸ್. ಸೊ ಇವಾಗ ನಾವು ಬೆಳಗ್ಗೆಯಿಂದ 3 ಟೈಮ್ಸ್ ಏನೋ ದರ್ಶನ ಮಾಡಿದ್ದೀವಿ. ಸೊ ಈಗ ಹೊರಡಬೇಕು. ಟೈಮ್ ಬಂದು 9:52 ಗೈಸ್. ಆಲ್ಮೋಸ್ಟ್ 10 o'clock ಆಗಿದೆ ನಾವು ಹೋಗೋಷ್ಟೊತ್ತಿಗೆ. ಸೊ ನಮಗೆ ಟ್ರೈನ್ ಬಂದು 11 ಇದೆ ನನ್ನ ಗಂಟೆದು. ಸೊ ಟು ಗೋ ಗೈಸ್. ಅದಾದಮೇಲೆ ನೋಡಿ ಗೈಸ್, ಫುಲ್ ಖಾಲಿ ಇದೆ ಗೈಸ್. ಸೊ ಗೈಸ್, ನಾವಿವಾಗ ಆಚೆ ಬಂದ್ವಿ. ಸೊ ಮಹಾಮಂಗಳಾರತಿಗೆ ಕಾಯ್ತಾ ಇದ್ವಿ ಗೈಸ್. ಬಟ್ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕೇಮ್ ಆಫ್. ಸೊ ಈಗ ನಿಮ್ಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದನ್ನೆಲ್ಲ ಎತ್ಕೊಂಡು, ಅದಾದಮೇಲೆ ಫಸ್ಟು ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ, ಅಲ್ಲಿ ರೈಲ್ವೆ ಸ್ಟೇಷನ್ ಹೋಗ್ತೀನಲ್ಲ ಅವಾಗ ತಿರ್ಗಾ ಬ್ಲಾಗಿಂಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಂಟಿಲ್ ದೆನ್ ಸಿ ಯು ಗೈಸ್. ಗೈಸ್ ಈಗ ನಾವು ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ ಗೈಸ್. ಸೊ ಟಿಕೆಟ್ ತೊಗೊಂಡು ಸಿಗೋಣ ಗೈಸ್. ನೋಡಿ ಗೈಸ್, ಮೂನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಯಾ ಗೈಸ್, ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಈಗ ಮನೆಗೆ ಹೋಗಬೇಕು. ಸೊ ಐ ಹೋಪ್ ಯು ಪೀಪಲ್ ಎಂಜಾಯ್ ದಿಸ್ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಚಾನಲ್. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವ್ಲಾಗ್.